ಎಲ್ರಿಗೂ ನಮಸ್ಕಾರ. ಇತಿಹಾಸ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಭಾರತದ ಘನತೆಯನ್ನು, ಜ್ಞಾನವನ್ನು, ಮೇಧಸ್ಸನ್ನು ಜಗತ್ತಿಗೆ ಸಾರಿ ಹೇಳಿರುವಂಥ ಹಲವಾರು ಕೃತಿಗಳಲ್ಲಿ ಒಂದು ಅಷ್ಟಾಧ್ಯಾಯಿ. ಈ ಅಷ್ಟಾಧ್ಯಾಯಿ ಎಂಬ ಕೃತಿಯನ್ನು ಬರೆದಿದ್ದು ಪಾಣಿನಿ ಮಹರ್ಷಿ. ಈ ಅಷ್ಟಾಧ್ಯಾಯಿ ಕೃತಿಯು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ, ಅಂದರೆ ಇಂದಿಗಿಂತ 2400 ವರ್ಷಗಳ ಹಿಂದೆ ರಚಿಸಲ್ಪಟ್ಟಂಥ ಕೃತಿ ಈ ಪಾಣಿನಿ ಮಹರ್ಷಿಯ ಅಷ್ಟಾಧ್ಯಾಯಿ. ಹೆಸರೇ ಹೇಳುವಂತೆ 8 ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂಥ ಕೃತಿ ಇದಾಗಿದೆ. ಇದರ ವಿಶೇಷ ಅಥವಾ ವಿಷಯ ವಸ್ತು ಅಂದರೆ ಸಂಸ್ಕೃತ ವ್ಯಾಕರಣ. ಇದೊಂದು ವ್ಯಾಕರಣ ಗ್ರಂಥವಾಗಿದ್ದು ಜಗತ್ತಿನ ಹಲವು ಭಾಷೆಗಳ ಮೇಲೆ ಇದರ ಪ್ರಭಾವವನ್ನು ಕಾಣಬಹುದಂತೇಳಿ ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದುವರೆದು ಇವತ್ತಿಗೂ ಕೂಡ ಒಂದು ಭಾಷೆ ಯಾವ ಥರ ಇರಬೇಕು ಅನ್ನೋದನ್ನು ನಿರ್ದೇಶಿಸ್ತಕ್ಕಂಥ ಸೂತ್ರಗಳು ಇದರಲ್ಲಿ ಇದ್ದಾವೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.